ರಾಜ್ಯದ ಈ ದಿನದ ಪ್ರಮುಖ ಸುದ್ದಿಗಳ ವಿವರ ಮತ್ತು ವಿಶ್ಲೇಷಣೆ, ಸಂಪೂರ್ಣವಾದಂತಹ ಮಾಹಿತಿ, ವಿಸ್ತೃತವಾದಂತಹ ವರದಿ ಕೊಡುವ ಲೈವ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪ್ರಭು ಹದಿಮನಿ. ಇವತ್ತು ಸಾಕಷ್ಟು ಸುದ್ದಿಗಳಿದ್ದಾವೆ, ಸದ್ದು ಮಾಡ್ತಾ ಇದ್ದಾವೆ. ಅದ್ಯಾವುದು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಆದರೆ ಇದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮತ್ತೆ ಮುನ್ನೆಲೆಗೆ ಬಂದ ನಾಯಕತ್ವದ ಬದಲಾವಣೆ ವಿಚಾರ. 40 ನಿಮಿಷಗಳ ಕಾಲ ಖರ್ಗೆ ಜೊತೆ ಡಿಕೆಶಿ ಚರ್ಚೆ. ಸೋನಿಯಾ ರಾಹುಲ್ ಭೇಟಿ ಮಾಡಿಸುವಂತೆ ಒತ್ತಡ. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣ. ಬಿಜೆಪಿ ಸತ್ಯ ಶೋಧನಾ ಸಮಿತಿಯಿಂದ 108 ಪುಟಗಳ ವರದಿ ಸಲ್ಲಿಕೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ವರದಿ ಕೊಟ್ಟ ಸಮಿತಿ. ಜಿಬಿಎ ಚುನಾವಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್. ಜೂನ್ 30ರೊಳಗೆ ಎಲೆಕ್ಷನ್ ನಡೆಸುವಂತೆ ಆದೇಶ. ವಾರ್ಡ್ ವಿಂಗಡಣೆ ಅಧಿಸೂಚನೆಗೆ ಫೆಬ್ರವರಿ 20ರ ಡೆಡ್ಲೈನ್. ಬೆಂಗಳೂರಲ್ಲಿ ಟೆಕ್ಕಿ ಶರ್ಮಿಳಾ ಸಾವಿನ ಕೇಸ್ಗೆ ಟ್ವಿಸ್ಟ್. ತನಿಖೆ ವೇಳೆ ನೆರೆಮನೆಯ ಯುವಕನಿಂದಲೇ ಕೊಲೆಯೆಂದು ಪತ್ತೆ. ಎಫ್ಐಆರ್ನಿಂದ ಅತ್ಯಾಚಾರ ಎಸಗಿದ್ದ ಬಗ್ಗೆ ಶಂಕೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ. ಸಿಐಡಿ ತನಿಖೆ ಬಗ್ಗೆ ಗೊತ್ತಿಲ್ಲ, 1 ವಾರ ಊರಲ್ಲಿರಲಿಲ್ಲ. ಪ್ರತಿಕ್ರಿಯೆ ಕೊಡೋಕೆ ಶಾಸಕ ಭರತ್ ರೆಡ್ಡಿ ಹಿಂದೇಟು.